ಮಿತ್ರರೇ, ಇವತ್ತು ನಾವೆಲ್ಲರೂ ಕೂಡ ಈ ಅದ್ಭುತವಾದಂತಹ ಪಿರಮಿಡ್ನಲ್ಲಿ ಧ್ಯಾನ ಮಾಡ್ತಾ ಇದ್ದೀವಿ. ಧ್ಯಾನದ ಒಂದು ಐಶ್ವರ್ಯವನ್ನು ಪಡ್ತಾ ಇದ್ದೀವಿ. ಸ್ಪಿರಿಚುವಲ್ ವೆಲ್ತ್ ಅಂತೀರ, ಆಧ್ಯಾತ್ಮಿಕ ಸಂಪತ್ತು ಅನ್ನೋದು ತಿಳ್ಕೊಳ್ಬೇಕು. ನಾವು ಅದು ತಿಳ್ಕೊಂಡಿದ್ದೇವೆ. ನಾವೆಲ್ಲರೂ ಕೂಡ ಅಷ್ಟು ಮುಂಚೆ ಬಾಹ್ಯ ಪ್ರಪಂಚದಲ್ಲಿದ್ದು ಕೇವಲ ವಸ್ತು ಸಂಪತ್ತಕ್ಕೆ ನಾವು ಹೋಗ್ತಾ ಇರ್ತೀವಿ. ಮೆಟೀರಿಯಲ್ ವೆಲ್ತ್, ಅದು ಬೇಕು ಇದು ಬೇಕು, ದುಡ್ಡು ದಸ್ಕ, ಮನೆ ಮಾರು, ಎಲ್ಲವನ್ನು ಆ ಒಂದು ಕಾಂಟೆಸ್ಟ್ಲಿಂದ ನಾವು ಈಗ ಈ ಒಂದು ಪಿರಮಿಡ್ ಜಗತ್ತಿನಲ್ಲಿ ಈ ಒಂದು ಅದ್ಭುತವಾದಂತಹ ಪಿರಮಿಡ್ ಒಂದು ಸಂಕೇತವಾಗಿರುವಂತಹ ಈ ಸ್ಥಳದಲ್ಲಿ ನಾವು ಆಧ್ಯಾತ್ಮಿಕ ಸಂಪತ್ತನ್ನು ರುಚಿ ಮಾಡ್ತಾ ಇದ್ದೀವಿ. ಅದು ತಿಳ್ಕೊಳ್ಳಬೇಕು. ಆಧ್ಯಾತ್ಮಿಕ ಸಂಪತ್ತು ಅಂದರೆ ಮಾನಸಿಕ ಶಾಂತಿ, ನೆಮ್ಮದಿ, ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ನಾವು ನಮ್ಮ ಕೆಲಸಗಳನ್ನು ಮಾಡಿಕೊಳ್ಳಬೇಕು ಅಂತ. ಕೆಲಸವನ್ನು ಬಿಡುವುದಂಥದ್ದು ಏನೂ ಇಲ್ಲ, ಯಾರನ್ನು ಬಿಡುವಂಥದ್ದು ಏನೂ ಇರೋದಿಲ್ಲ. ಎಲ್ಲವನ್ನು ಒಟ್ಟಾಗಿ ನಾವು ಯಾವ ರೀತಿಯಾಗಿ ನಾವು ಒಗ್ಗಟ್ಟಾಗಿ ಸಾಮೂಹಿಕ ಸಾಮರಸ್ಯದಿಂದ ನಮ್ಮ ಜೀವನ ಜೀವಿಸಲು ಏನಪ್ಪ ಬೇಕು ಅನ್ನುವುದೇ ಆಧ್ಯಾತ್ಮಿಕ ಸಂಪತ್ತಿನಿಂದ ನಮಗೆ ಸಿಕ್ಕತ್ತಂಥದ್ದು. ಅದಕ್ಕೆ ಸಂಕೇತ ಪಿರಮಿಡ್. ಈ ಒಂದು ಪಿರಮಿಡ್ನ ಪತ್ರಿಜಿಯವರು ನಮಗೆ ಒಂದು ವರ ಇದು ನಮಗೆ ಕೊಟ್ಟಿದ್ದಂತಹ ಒಂದು ಕೊಡುಗು, ವಿಶೇಷವಾದಂತಹ ಒಂದು ಬಹುಮಾನ. ಎಲ್ಲರೂ ಕೂಡ ಮೊದಲವಾಗಿ 1997ನಲ್ಲಿ ಪತ್ರಿಜಿಯವರು ಧ್ಯಾನ ಪ್ರಚಾರಕ್ಕಾಗಿ, ನಿಮಗೆಲ್ಲ ಗೊತ್ತು, ಇಷ್ಟು ತನಕ ನೀವು ಬಳ್ಳಾರಿ ಧ್ಯಾನ ಕಾರ್ಯಕ್ರಮಗಳೆಲ್ಲನೂ ಕೇಳಿದ್ದೀರ. ಬಳ್ಳಾರಿ ಇಸ್ ದ ಗೇಟ್ವೇ ಟು ಕರ್ನಾಟಕ ಫಾರ್ ಪಿರಮಿಡ್ ಪ್ರೊಪಗೇಷನ್ ಅಂಡ್ ಪತ್ರಿಜಿಸ್ ಆನ್ವರ್ಡ್ ಜರ್ನಿ ಇನ್ ಕರ್ನಾಟಕ. ಬಳ್ಳಾರಿಯಿಂದ ಸೀದಾ ಅವರು ಕರ್ನಾಟಕಕ್ಕೆ ಹೋಗಬೇಕು ಅಂತ ಕೇಳಿ ಬೆಂಗಳೂರಿಗೆ ರಸ್ತೆ ಹಾಕಿಬಿಟ್ರು. ಆ ಒಂದು ಸಂದರ್ಭದಲ್ಲಿ ಮೊದಲನೇ ವ್ಯಕ್ತಿಯಾಗಿ ನಾನು ಅವ್ರನ್ನ ನಾನು ಇಲ್ಲಿ ಸ್ವಾಗತವನ್ನು ಅವರಿಗೆ ನೀಡಿದ್ದಂತಹ ಒಂದು ಅದ್ಭುತವಾದಂತಹ ಅದೃಷ್ಟ ನನ್ನದಾಯಿತು. 1997ನಲ್ಲಿ ಅಕ್ಟೋಬರ್ ತಿಂಗಳಲ್ಲಿ, ಅದೇ ರಾತ್ರಿ 11 ಗಂಟೆ ಆ ಪ್ರಾಂತ್ಯದಲ್ಲಿ ನನಗೆ ಕರ್ನೂಲಿನಿಂದ ಒಂದು ಫೋನ್ ಕಾಲ್ ಬಂತು. ಪತ್ರಿಜಿ ಅನ್ನೋ ಸ್ವಾಮೀಜಿ ಅವರು ಬರ್ತಾರೆ, ನೀವು ಅವರನ್ನ ಸ್ವಾಗತವನ್ನು ನೀಡಬೇಕು ಅನ್ನುವ ಒಂದು ಸಮಾಚಾರವನ್ನು ಕೊಟ್ಟರು. ಆ ಒಂದು ಫೋನ್ ಕಾಲ್ ನನ್ನ ಜೀವನವನ್ನು ಈ ಒಂದು ಆಧ್ಯಾತ್ಮಿಕ ದಿಶೆಯಲ್ಲಿ ಬರಲಿಕ್ಕೆ ನಾಂದಿ ಆಯಿತು. ಇವತ್ತು ಕೂಡ ಆ ಫೋನ್ ಕಾಲ್ ಮಾಡಿದವರಿಗೆ ನಾನು ಋಣ ಆಗಿರ್ತೀನಿ ಅಂತ ನಾನು ಸ್ಮರಿಸ್ತಾ ಇರ್ತೀನಿ. ಅವರು ಮರುದಿನ 10 ಗಂಟೆಗೆ ಪತ್ರಿಜಿ ಅವರ ಭೇಟಿ ಆಗಬೇಕು ಅಂತ ಕೇಳಿ ನಾನು ಆಫೀಸ್ಗೆ ಹೋಗುವಂಥದ್ದು ಅಷ್ಟು ಬೇಗ ಹೋಗಬೇಕು ಅಂತ ಅನಿಸಿಲ್ಲ. ಯಾಕಂದರೆ ಗೊತ್ತಿಲ್ಲ ಸ್ವಾಮೀಜಿ ಅವರ ಬಗ್ಗೆ, ನನಗೆ ಪತ್ರಿಜಿ ಅವರು ಯಾರು ಅಂತ ಗೊತ್ತಿಲ್ಲಲ್ವ. ಎಷ್ಟೋ ಸ್ವಾಮೀಜಿಗಳು ಬರ್ತಾ ಇರ್ತಾರೆ ಅಂತ ಅಂದ್ಕೊಂಡು ಒಂದು ಕಡೆ ಇತ್ತು ಮನಸ್ಸಿನಲ್ಲಿ ಹೋಗ್ಬೇಕಾ ಬೇಡವಾ ಅನ್ನೋದು. ಆದರೂ 10 ಗಂಟೆಗೆ ಸಡನ್ ಆಗಿ ಪತ್ರಿಜಿ ಅವ್ರು ನನ್ನ ಬಿಟ್ಟು ಆಗಿ ನಂತರ ಆಫೀಸ್ಗೆ ಹೋಗೋಣ ಅಂತ ಹೋಗ್ಬಿಟ್ಟೆ. ಅದು ಡೈವರ್ಟ್ ಆಯಿತು. ಅಲ್ಲಿ ಹೋದ್ಮೇಲೆ ಮತ್ತೆ ಆಫೀಸ್ಗೆ ನಾನು ಹೋಗಲಿಲ್ಲ. ಅವತ್ತು ಅವರ ಒಂದು ಮಾತುಗಳು ಮುತ್ತಿನಂತೆ ಮಾತುಗಳು ಸಿಕ್ಕಿದವು ಆವತ್ತಿಂದಾನೆ.
ಎಂಥ ಮಾತು ಅಂತಂದರೆ ಇಡೀ ಜೀವನದಲ್ಲಿ ಆ ಮಾತುಗಳನ್ನು ನಾವು ಕೇಳಿರೋದಿಲ್ಲ. ನಿಮಗೆಲ್ಲ ಕೂಡ ನಾನು ಅವಾಗವಾಗ ನಾನು ಹೇಳ್ತಾನೇ ಇದ್ದೆ. ನಾನು ಹೋಗಿ ಅಲ್ಲಿ ಕೂತ್ಕೊಂಡಾಗ ಅವರು ಯಾಕೆ ನೀವು ನನ್ನ ಹತ್ರ ಬಂದ್ರಿ ಅಂತ ಪ್ರಶ್ನೆ ಹಾಕಿದ್ರು. ನೋಡಿ, ಆ ಪ್ರಶ್ನೆಗೆ ನನಗೆ ಏನಪ್ಪ ಕೊಡಬೇಕು ಅಂತ ಒಂದು ಸಂದೇಹ ಬಂತು. ಯಾರಾದ್ರೂ ಬಂದ್ರೆ ಒಳ್ಳೇದು ಅಂತ ಹಾಕ್ತಾರೆ, ಬನ್ನಿ ಅಂತ ಹೇಳ್ತಾರೆ. ಆ ಥರ ಏನೂ ಇಲ್ಲ. ಯಾಕೆ ನೀವು ಬಂದಿದ್ರು ನನ್ನ ಹತ್ರ ಅಂತ ನೋಡ್ರಿ. ಅಂದ್ರೆ ಅವರಿಗೆ ನಮ್ಮ ಬಗ್ಗೆ ಎಷ್ಟು ಕಾಳಜಿ ಇದೆ. ಏನೋ ಒಂದು ಕೆಲಸ ಇದ್ರೆ ಯಾರಾದ್ರೂ ಎಲ್ಲೋ ಅಂತಂದ್ರೆ ಹೋಗ್ಲಿಕ್ಕೆ ಸಾಧ್ಯ, ಏನೋ ಇಲ್ಲಂದ್ರೆ ಸುಮ್ಮನೆ ಬರಂಗಿಲ್ಲ ಅಲ್ವಾ ಅನ್ನೋದು ಆ ಪ್ರಶ್ನೆಯಲ್ಲಿ ಸೂಚನೆ ನೀಡಿದ್ದಾರೆ ಅವರು, ಏನು ಸಮಾಚಾರ ಅಂತ. ಆವಾಗ ಅಂದ್ರೆ ನನಗಂತೂ ಏನೋ ಬೇಡಲಿಕ್ಕೆ ಮಾಡಲಿಕ್ಕೆ ಏನೂ ಇಲ್ಲ. ನಾನು ಒಂದು ಆಫೀಸಿನಲ್ಲಿದ್ದೆ, ತಿಂಡಿಗೆ ಬಟ್ಟಿಗೆ ಏನೂ ಕಡಿಮೆ ಇಲ್ಲ ಅಂತ ಅಂದೊಂದು ನಾನು ಏನಪ್ಪ ಹೇಳಿ ಅಂತ ಹೇಳ್ಕೊಂಡು, ಆದರೆ ಯಾವುದೋ ಒಂದು ಸಮಾಧಾನ ನೀಡಬೇಕು ತಾನೆ. ಆಗ ನಾನು ಅಂದೆ ಅವರಿಗೆ, ನಿಮ್ಮ ಆಶೀರ್ವಾದ ಪಡಲಿಕ್ಕೆ ಬಂದಿದ್ದೆ ಅಂತ ಹೇಳಿದೆ. ಅಲ್ಲಿಗೆ ಮುಗಿತು ಅಂತ ಅನ್ಕೊಂಡೆ, ಮುಗಲಿಲ್ಲ. ಅವರು ಪ್ರಶ್ನೆ ಮತ್ತೆ ಇನ್ನೊಂದು ಪ್ರಶ್ನೆ ಹಾಕಿದ್ರು, ನನ್ನ ಆಶೀರ್ವಾದ ನಿಮ್ಗೆ ಯಾಕೆ ಬೇಕು ಅಂತ. ಅದು ಮತ್ತೆ ನಮ್ಮಲ್ಲಿರುವಂತಹ ಒಂದು ವೀಕ್ನೆಸ್ ಅಂತ ಇರ್ತದಲ್ಲ, ಎಲ್ಲರೂ ಕೂಡ ಎಲ್ಲರಿಗೂ ಬೇಕು ನಮಗೆ, ನಮ್ಮ ಜೀವನಕ್ಕೆ ಏನಾಗುತ್ತೋ ಏನೋ ಅಂತ ಎಲ್ಲ ಭಯದಿಂದಾನೇ ಜೀವನ ಮಾಡ್ತಾ ಇರ್ತೀವಲ್ಲ, ಆ ಒಂದು ಭಯಕ್ಕೆ ಕಾರಣ ಅದನ್ನು ಅವರು ತೋರಿಸ್ತಾ ಇದ್ರು ಆ ಪ್ರಶ್ನೆಗಳಿಂದ. ಅಂದಿನಿಂದನೇ ನಾನು ಅರ್ಥ ಮಾಡಿಕೊಂಡೆ, ಸಾಹೇಬರು ಜೀವನದ ಒಂದು ಸಿದ್ಧಾಂತವನ್ನೇ ನಮಗೆ ಹೇಳ್ಕೊಡ್ತಾ ಇದ್ದಾರೆ ಅಂತ. ಇನ್ನು ನಾನೇನು ಮಾತಾಡಿಲ್ಲ, ಆವಾಗಲೇ ಅವರು ಹೇಳ್ಬಿಟ್ರು, ನೀವು ಯಾವಾಗಲೂ ಕೇಳಿಲ್ವಾ ಅಹಂ ಬ್ರಹ್ಮಾಸ್ಮಿ ಅನ್ನೋ ಒಂದು ಸತ್ಯವೇ ನಿಮಗೆ ತಿಳಿದಿಲ್ಲವ ಅಂತ ಒಂದು ಮಾತು ಪ್ರಸ್ತಾವನೆಗೆ ಇಟ್ಟರು. ಆವಾಗ ನನಗೆ ಸಂಪೂರ್ಣವಾಗಿ ಅರ್ಥ ಆಯಿತು. ನನ್ನಲ್ಲಿ ಇರುವಂತಹ ಶಕ್ತಿ ಯುಕ್ತಿಗಳನ್ನು ನನಗೆ ಗೊತ್ತಿಲ್ಲ, ಅಜ್ಞಾನದಿಂದ ಹೊರಗಡೆನೇ ಎಲ್ಲಾನು ಇದೆ ಅಂತ ನಾವು ನೋಡ್ಕೊಳ್ತಾ ಇದ್ದೀವಿ ಅನ್ನೋ ಒಂದು ಸತ್ಯವನ್ನ ಅದು ತಿಳಿದುಕೊಳ್ಳಿಕ್ಕೆ ಅವರ ಮಾತಾಡಿದ್ದ ಆ ಕ್ಷಣದಿಂದಲೇ ನಾನು, ಸ್ವಾಮೀಜಿ ನೀವು ಹೇಳಿದ್ದು ಅಕ್ಷರ ಸತ್ಯ, ಇಂದಿನಿಂದ ನೀವು ಏನಾದರೂ ಯಾವ ನೆಪದಿಂದ ಬಂದಿದ್ದೀರೋ ಏನೋ ಕೆಲಸವನ್ನು ನಾವು ಮಾಡಬೇಕು, ನೀವು ಹೇಳಿದರೆ ಸಾಕು, ನಾವು ಇಲ್ಲಿ ರೆಡಿಯಾಗಿ ನಾವು ಮಾಡ್ತೀವಿ ಅಂತ ಒಂದು ಹೇಳಿಕೊಂಡು, ಆವತ್ತು ಸಾಯಂಕಾಲನೇ ಬ್ಯಾಂಗ್ಳೂರ್ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿನ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ವಿ. ಮೆಡಿಟೇಷನ್ ಪ್ರಾಪಗೇಷನ್ಗೆ ಇದು ಮಾಡಬೇಕು ಅನ್ನೋದು ಇಟ್ಕೊಂಡು ನಮ್ಮ ಮಿತ್ರರೊಂದಿಗೆ ಒಂದು ಸೊಸೈಟಿ ಸ್ಥಾಪನೆ ಮಾಡಿ, ಆ ಒಂದು 5 ವರ್ಷ ಕಾಲ ಪ್ರತಿ 2 ತಿಂಗಳು ಪತ್ರಿಜಿ ಅವರನ್ನ ಬೆಂಗಳೂರಿಗೆ ಕರೆಸಿ ಅವರ ಮುಖಾಂತರ ಅವರ ಒಂದು ಕ್ಲಾಸ್ಗಳನ್ನು ಎಲ್ಲರೂ ಕೂಡ ನೀಡಲಿಕ್ಕೆ ಪ್ರಯತ್ನ ಮಾಡ್ತಾ ಎಲ್ಲ ಕಲ್ಯಾಣ ಮಂಟಪಗಳು ಮತ್ತು ಆಡಿಟೋರಿಯಮ್ಸ್ ಎಲ್ಲ ಕೂಡ ಪತ್ರಿಜಿ ಅವರಿಗೆ ಅನುಕೂಲವಾಗಿ ಮಾಡಿಕೊಟ್ಟು ಎಲ್ಲರೂ ಕೂಡ ಅವರ ಒಂದು ಮಾತುಗಳನ್ನು ಕೇಳಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಂಡು ನನ್ನ ಜೀವನ ಒಂದು 5 ವರ್ಷ ಕಾಲ ಅದು ಕಲಿತು 2000ರಲ್ಲಿ ಆ ಥರ ಆ ಥರ ಇರುವಂತಹ ಒಂದು ಸಮಯದಲ್ಲಿ ನನ್ನ ಮಿತ್ರರು ಆವತ್ತಿನ ನನ್ನ ಜೊತೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ನರಸಿಂಹರಾವ್ ಅಂತ ಮಹಾನವರಿದ್ರು, ಇವಾಗ ಕೂಡ ಇದ್ದಾರೆ. ಅವರ ಮನೆಯಲ್ಲಿ ನಾವು ಈ ಒಂದು ಧ್ಯಾನ ಪ್ರಚಾರ ಸಮಯದಲ್ಲಿ ಮಾಡುವಂತಹ ಕಾರ್ಯಕ್ರಮಗಳನ್ನು ಉದ್ದೇಶಿಸಿ ಮಾತಾಡ್ತಾ ಇದ್ದಾಗ ಸಡನ್ ಆಗಿ ಪತ್ರಿಜಿಯವರು ಒಂದು ಮಾತು ಹೇಳಿಬಿಟ್ರು, ನೋಡ್ರಿ 2 ಕೋಟಿ ರೂಪಾಯಿ ಸರಿಯಾಗಿ ಇಟ್ಕೊಳ್ಳಿ, ನೀವು ಬೆಂಗಳೂರಿನಲ್ಲಿ ದೊಡ್ಡ ಪರವಡಿ ಬರ್ತಾ ಇದೆ ಅಂತ 2000ರಲ್ಲಿ ಅವರು ಮಾತು ಬಿಟ್ಬಿಟ್ರು. ಆ ಒಂದು ಸಂಕಲ್ಪ ಅವತ್ತಿನ ದಿನ ನಮಗೆಲ್ಲ ಗೊತ್ತಾಯಿತು. ಅಂದ್ರಿಂದ ನಾವು ಅನ್ಕೊಂಡ್ವಿ, ಅಷ್ಟು ಹಣ ಇಟ್ಟು ಬೆಂಗಳೂರಲ್ಲಿ ಆಂಧ್ರದಿಂದ ಬಂದು ಇಲ್ಲಿ ಪಿರಮಿಡ್ ಅನ್ನು ನಮಗೆ ಬೆಂಗಳೂರು ಜನಕ್ಕೆ ತಲುಪಿಸ್ತಾರೆ ಅಂತಾರಲ್ಲ ಅಂತ ನಾವು ಆಶ್ಚರ್ಯಪಟ್ಟಿದ್ವಿ.
ಅದು ಆ ಸಂಕಲ್ಪ ರಾಮಬಾಣ ಥರ ಇವತ್ತಿನ ದಿನ ನಾವೆಲ್ಲರೂ ಕೂಡ ಅದರಲ್ಲೇನೆ ಇದ್ದೀವಿ. ಆವತ್ತಿನ ದಿನ ಇಲ್ಲಿ ನಾವು ಬಂದಾಗ 2001 ಆ ಥರ ನಮ್ಮ ಒಂದು ಟ್ರಸ್ಟಿಯವರು ಯಾರು ಅಷ್ಟಕ್ಕೆ ನಮ್ಮ ಚಂದ್ರಶೇಖರ್ ಕೂಡ ಇದ್ದರು 2001-2ನಲ್ಲಿ. ಮತ್ತು ಇನ್ನೊಬ್ಬ ಮಾಸ್ಟರು ಪಾಲ್ ವಿಜಯಕುಮಾರ್ ಅವರು ಇದ್ದರು. ಅವರ ಮುಖಾಂತರ ಎಲ್ಲರೂ ಕೂಡಿ ಈ ಒಂದು ಸ್ಥಳವನ್ನು ಶೇಖರಣೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದರು. ಇಲ್ಲಿ ಏನೂ ಇರಲಿಲ್ಲ ಅವಾಗ, ನಥಿಂಗ್ ಈಸ್ ದೇರ್. ಫಾರೆಸ್ಟ್, ಕಲ್ಲುಗಳಿದ್ದವು, ಮಳೆ ಬಂದರೆ ನಡಿಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲಿಂದ ಇಷ್ಟು ತನಕ ರಸ್ತಾನೇ ಇಲ್ಲ. ಅಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹ ಒಂದು ಜಾಗದಲ್ಲಿ ಆ ಒಂದು ಪಿರಮಿಡ್ ನಿರ್ಮಾಣಕ್ಕೆ ಒಂದು ವ್ಯೂಹ ರಚನಾ ಪತ್ರಿಜಿಯವರು ಬಂದು ಬೆಂಗಳೂರಿನಲ್ಲಿ ಒಂದು ಆಫೀಸು, ಚಂದ್ರಶೇಖರ್ ಅವರ ಆಗಲೇ ಒಂದು ಆಫೀಸ್ ಮಾಡಿಟ್ಟಿದ್ರು ಅಲ್ಲಿ. ಸೊ ಅದರಲ್ಲಿ ಈ ಒಂದು ಸಮಾಲೋಚನೆ ಎಲ್ಲನೂ ಮಾಡಿ ಇದಕ್ಕೆ ರೂಪಕಲ್ಪನೆ ನೀಡಿದ್ದಾರೆ. ಆವತ್ತಿನ ದಿನ ಅಲ್ಲಿಂದ ಶುರುವಾಯಿತು. ಈಗ ಫಂಡ್ಸ್, ದುಡ್ಡು ಬೇಕು, ಎಲ್ಲದಕ್ಕೂ ಕಾಸು ಬೇಕು ತಾನೆ. ಏನು ಒಂದು ಸಣ್ಣ ಪುಟ್ಟ ಕೆಲಸ ಅಲ್ಲ ಇದು. ಅಂಥ ಕೆಲಸವನ್ನು ಎಲ್ಲರೂ ಕೂಡ ಧ್ಯಾನಿಗಳಿಗೆ, ಆವಾಗ ನನ್ನ ಜೊತೆಯಲ್ಲಿ ಕರ್ನಾಟಕದಲ್ಲಿ ನಾನು ಆ 3 ವರ್ಷ ಪ್ರತಿ ತಾಲೂಕಾದಲ್ಲಿ, ಬಳ್ಳಾರಿ ಕೂಡ ಹೋಗಿದ್ದ ಇತ್ತು, ದಾವಣಗೆರೆ, ಚಳ್ಳಕೆರೆ, ಬೆಳಗಾಂ ಎಲ್ಲ ಕಡೆ ಕೂಡ ನಾವು ಕ್ಲಾಸ್ ಮಾಡುವುದು. ಆ 3 ವರ್ಷ ಪತ್ರಿಜಿ ಜೊತೆ ಒಡನಾಡಿನಲ್ಲಿ ಅದನ್ನು ಕರ್ಕೊಂಡೋಗಿ ಎಲ್ಲ ಕ್ಲಾಸ್ಗಳನ್ನು ಮಾಡಿಸಿದ್ದಾಯಿತು. ಆ ಒಂದು ಪರಿಚಯ ನಮಗೆ ಇತ್ತು. ಇವತ್ತಿನ ದಿನ ಕೂಡ ಅವರು ಆವತ್ತಿನ ದಿನದಿಂದ ಕೆಲಸ ಮಾಡೋರು ಇದ್ದಾರೆ. ಇಲ್ಲಿ ಸಿಡ್ಲಘಟ್ಟ ಮಾಸ್ಟರ್ಸು, ಚಿಂತಾಮಣಿ ಮಾಸ್ಟರ್ಸು, ಬೆಂಗಳೂರು ಮಾಸ್ಟರ್ಸ್ ಎಲ್ಲರೂ ಇದ್ದಾರೆ ಇಲ್ಲಿ. ಸುಮಾರು ಇದು 20 ವರ್ಷ 15 ವರ್ಷ ಕೆಳಗಡೆ ಇರುವಂತಹ ಮಾತು. ಅವರೆಲ್ಲರೂ ಕಷ್ಟಪಟ್ಟಿದ್ದಾರೆ. ಅವರು ಮತ್ತೆ ಆಂಧ್ರ ಮಾಸ್ಟರ್ಸು, ಕರ್ನಾಟಕ ಮಾಸ್ಟರ್ಸು ಎರಡೂ ಒಟ್ಟಾಗಿ ಕೂಡಿ ಲೈಫ್ ಮೆಂಬರ್ಶಿಪ್ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಹಣವನ್ನು ಶೇಖರಣೆ ಮಾಡುವಂಥದ್ದು ಆ ಕೆಲಸ ಹಿಡಿದಿದ್ದು ಆವತ್ತಿನ ದಿನ. ಸೊ ಈ ರೀತಿಯಾಗಿ ಅದ್ಭುತವಾದಂತಹ ಈ ಒಂದು ಜಗತ್ತಿಗೆ ಬೇಕಾಗಿದ್ದಂತಹ ಒಂದು ಧ್ಯಾನದ ಈ ಕಟ್ಟಡ ಅನ್ನುವುದು ಮೊದಲಾಗಿ ಫಸ್ಟ್ ಟೈಮ್ ಇನ್ ದ ವರ್ಲ್ಡ್ ಹ್ಯೂಮನ್ ಮೇಡ್. ಗಿಜಾ ಪಿರಮಿಡ್ನಲ್ಲಿ ಆ ಪಿರಮಿಡ್ ಯಾರು ಕಟ್ಟಿದ್ದಾರೆ ಯಾರು ಇಷ್ಟು ತನಕ ಯಾರು ಗೊತ್ತಾಗೋದಿಲ್ಲ. ಆ ಒಂದು ಪಿರಮಿಡ್ ಕೂಡ ನಾವು 2010ನಲ್ಲಿ ಹೋಗಿದ್ವಿ. ಅಫ್ಕೋರ್ಸ್ ಇಲ್ಲಿ ಬಂದ ಮೇಲೆ ಅಲ್ಲಿ ಹೋಗಿದ್ವಿ. ಸೊ ಅಂಥ ಒಂದು ಪಿರಮಿಡ್ನಲ್ಲಿ ಅಷ್ಟರ ಒಳಗಡೆ ಪಿತ್ರಿಜಿ ಅವರು ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾಯ್ತು. ಅವರು ಪಿರಮಿಡ್ ಅಂದರೆ ಏನು ಕತೆ ಅಂತ ಎಲ್ಲ ಕೂಡ ಅವರು ವಿವರಣೆ ತಗೊಂಡು ಈ ಒಂದು ಕಾರ್ಯಕ್ರಮಕ್ಕೆ 2003ನಲ್ಲಿ ಶಂಕುಸ್ಥಾಪನಕ್ಕೆ ಬಂದ್ಬಿಟ್ಟಿದ್ವಿ. ಆವತ್ತಿನ ದಿನ 2008ನಲ್ಲಿ 5 ವರ್ಷ ಕಾಲ ಇದು ಕಟ್ಟಡ ಸಾಗ್ತಾ ಇತ್ತು. 2008ನಲ್ಲಿ ಇದು ಎಲ್ಲ ಜನರಕ್ಕೆ ಓಪನ್ ಮಾಡಿದ್ರು. ನಿರ್ಮಾಣ ಪೂರ್ತಿ ಆಯಿತು. ಜನರಕ್ಕೆ ಎಲ್ಲ ಕೂಡ ನನ್ನ ಒಂದು ಡ್ಯೂಟಿ ಏನಂತಂದ್ರೆ ಬೆಂಗಳೂರಿನಲ್ಲಿ ಎಲ್ಲಾನು ಕ್ಲಾಸ್ ಕೇಳೋದು, ಅವರೆಲ್ಲರನ್ನು ಕೂಡ ಇಲ್ಲಿಗೆ ಕರ್ಕೊಂಡು ಬಂದು ತೋರಿಸ್ಕೊಂಡು ಹೋಗೋದು, ಇಲ್ಲಿ ಧ್ಯಾನ ಮಾಡಿಸೋದು ಅಂತ. ಆ ರೀತಿಯಾಗಿ ನನಗೆ ಪತ್ರಿಜಿ ಅವರು ಒಂದು ಅವಕಾಶ ಮಾಡಿ ನನ್ನ ಜೀವನಕ್ಕೆ ಅದ್ಭುತವಾಗಿದ್ದಂತಹ ಒಂದು ನೂತನ ಜೀವನ ಮಾರ್ಗವನ್ನು ತೋರಿಸಿದ್ದಾರೆ. ಆವತ್ತಿನ ದಿನಕ್ಕೆ ಇವತ್ತಿನ ದಿನಕ್ಕೆ ನೋಡಿದರೆ 100-200% ಡಿಫರೆನ್ಸಸ್. ಈ ಒಂದು ಬದಲಾವಣೆ ನಮಗೆ ಕಾಣದೇ ಹೋದರೆ ಈ ರೀತಿಯಾಗಿ ಕಮಿಟ್ಮೆಂಟ್ ಬರಂಗಿಲ್ಲ, ಯಾರಿಗೂ ಸಾಧ್ಯವೇ ಆಗೋದಿಲ್ಲ. ತಮ್ಮೊಳಗಡೆ ಬರುವಂತಹ ಒಂದು ಮಾರ್ಪು, ಆ ಒಂದು ಬದಲಾವಣೆ, ಅದು ನಿಮ್ಮನ್ನ ಈ ಒಂದು ಮಾರ್ಗಕ್ಕೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಪ್ರಯಾಣ ಮಾಡಲಿಕ್ಕೆ ಪ್ರೇರೇಪಣೆ ನೀಡುತ್ತೆ. ಅಂಥ ಒಂದು ಅದ್ಭುತವಾದಂತಹ ಒಂದು ಮಾರ್ಗವನ್ನು ಸೂಚಿಸಿ ಪತ್ರಿಜಿಯವರು ನಮ್ಮ ಎಲ್ಲರ ಜೀವನವನ್ನು ಕೂಡ ಅತಿ ಸುಲಭವಾಗಿ ಮಾಡಿದ್ದು. ಈಸಿ ಲೈಫ್ ಏನು ಅನ್ನೋದು ತಿಳಿದು ಕೊಟ್ಟು ನಮ್ಮನ್ನೆಲ್ಲರೂ ಕೂಡ ಈ ಒಂದು ಧ್ಯಾನ ಜೀವನಕ್ಕೆ ತಂದು ನೀಡಿದಂತಹ ಮಹಿಮೆಯನ್ನೇ ಇವತ್ತಿನ ದಿನ ಎಲ್ಲರ ಪರವಾಗಿ ನಮೋ ನಮಃ. ಥ್ಯಾಂಕ್ ಯು ಸರ್.
PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.